Welcome, my dear students. Today we are going to be learning chapter 15th in the unit 4. This is JDBC object. So this is a very important topic and very important. It is just like as we are going to be connecting our front end application with database server. Okay. So let us see what is the JDBC object. JDBC stands for Java Database Connectivity. What is JDBC? Java database connectivity. Okay, let us see the introduction. Many connected device configuration, CDC. What is the CDC? Connected device configuration, device based J2EE Java to Enterprise Edition application saves, retrieves and manipulate information stored in database using web services provided by J2EE application. ಸೊ ನಾವು ಯಾವುದೇ ಒಂದು ಕನೆಕ್ಟೆಡ್ ಡಿವೈಸಸ್ನ ನಾವು ತಗೊಂಡ್ರೆ ಆ ಕನೆಕ್ಟೆಡ್ ಡಿವೈಸಸ್ನ ನಾವು ಕಾನ್ಫಿಗರೇಷನ್ ಮಾಡಿ ಇಟ್ಟರೆ ನಾವು ಯಾವುದರಿಂದ ಕಾನ್ಫಿಗರೇಷನ್ ಮಾಡ್ತಾ ಇದೀವಿ ಇಲ್ಲಿ ಜಾವಾ ಡಾಟಾಬೇಸ್ ಎಂಟರ್ಪ್ರೈಸ್ ಎಡಿಷನ್ ಅಪ್ಲಿಕೇಶನ್ಸ್ ಇಂದ ನಾವು ಆ ಡಿವೈಸ್ ಅನ್ನ ನಾವೇನ್ ಮಾಡಿದೀವಿ ಕಾನ್ಫಿಗರೇಷನ್ ಮಾಡಿದ್ರೆ ಆ ಅಪ್ಲಿಕೇಶನ್ ಮುಖಾಂತರ ನಾವೇನ್ ಮಾಡಬಹುದು, ವಿ ಕ್ಯಾನ್ ಸೇವ್ ದ ಡೇಟಾ, ರಿಟ್ರೈವ್ ದ ಡೇಟಾ ಅಂಡ್ ಮ್ಯಾನಿಪುಲೇಟ್ ದ ಡೇಟಾವನ್ನು ಸೇವ್ ಮಾಡ್ತೀವಿ, ಯಾವಾಗ ಬೇಕಂತ ಹೇಳಿದ್ರೆ ರಿಟ್ರೈವ್ ಮಾಡ್ತೀವಿ, ಎಡಿಟ್ ಮಾಡ್ತೀವಿ. ಮ್ಯಾನಿಪುಲೇಟಿಂಗ್ ದ ಇನ್ಫಾರ್ಮೇಶನ್ ಮೀನ್ಸ್ ಎಡಿಟಿಂಗ್ ಅಂಡ್ ಅಪ್ಡೇಟಿಂಗ್. ಓಕೆ, ಸ್ಟೋರ್ಡ್ ಇನ್ ಡೇಟಾಬೇಸ್ ಯೂಸಿಂಗ್ ವೆಬ್ ಸರ್ವಿಸಸ್. ಸೊ ಇದೆಲ್ಲ ನಾವು ಮಾಡಬೇಕಾದ್ರೆ ನಮ್ಗೆ ಏನ್ ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ವೆಬ್ ಸರ್ವಿಸಸ್ ಬೇಕು. ಆ ವೆಬ್ ಸರ್ವಿಸಸ್ ಎಲ್ಲ ನಿಮ್ಮ J2EE ಅಪ್ಲಿಕೇಶನ್ ಕೊಡುತ್ತೆ. ಸೊ J2EE ಸ್ಟ್ಯಾಂಡ್ಸ್ ಫಾರ್ J2 ಜಾವಾ ಟು ಎಂಟರ್ಪ್ರೈಸ್ ಎಡಿಷನ್. ಸೊ ನಾವು ಏನೇ ಒಂದು ಸಾಫ್ಟ್ವೇರ್ ನ ಡೆವಲಪ್ ಮಾಡಿದ್ರೆ ಇಲ್ಲಿ J2EE ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಎಂಟರ್ಪ್ರೈಸ್ ಅಂತ ಹೇಳಿದ್ರೆ ಇಲ್ಲೇ ಗೊತ್ತಾಗ್ತಾ ಉಂಟು, ಎಂಟರ್ಪ್ರೈಸ್ ಮೀನ್ಸ್ ಬಿಸಿನೆಸ್ ಅಪ್ಲಿಕೇಶನ್ಸ್. ಓಕೆ, J2EE ಅಪ್ಲಿಕೇಶನ್ ಸಪ್ಲೈಸ್ ಡೇಟಾಬೇಸ್ ಆಕ್ಸೆಸ್ ಯೂಸಿಂಗ್ ದ ಡೇಟಾಬೇಸ್ ಕನೆಕ್ಷನ್ಸ್. ಸೊ ಯಾವುದೇ ಒಂದು J2EE ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದರಲ್ಲಿ ಏನೆಲ್ಲ ಇರುತ್ತೆ, ಡೇಟಾಬೇಸ್ ಆಕ್ಸೆಸ್ ಇರುತ್ತೆ. ಆ ಡೇಟಾಬೇಸ್ ಆಕ್ಸೆಸ್ ನ ನಾವು ಆಕ್ಸೆಸ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಜಾವಾ ಡಾಟಾಬೇಸ್ ಕನೆಕ್ಷನ್ ಬೇಕೇ ಬೇಕು. ವಾಟ್ ಇಸ್ ಜಾವಾ ಡಾಟಾಬೇಸ್ ಕನೆಕ್ಷನ್? ಟು ಆಕ್ಸೆಸ್ ದ J2EE ಅಪ್ಲಿಕೇಶನ್, ಫ್ರಂಟ್ ಅಂಡ್ ಅಪ್ಲಿಕೇಶನ್ ಅದನ್ನೇ ಹೇಳ್ತೀವಿ. VB.NET ನಲ್ಲಿ ನೀವು ಕಲ್ತಿದ್ರ ಫ್ರಂಟ್ ಅಂಡ್ ಅಪ್ಲಿಕೇಶನ್, ಬ್ಯಾಕ್ ಅಂಡ್ ಅಪ್ಲಿಕೇಶನ್. ಫ್ರಂಟ್ ಅಂಡ್ ನಲ್ಲಿ ನೀವೆಲ್ಲ ಡಿಸೈನ್ ಮಾಡಿರ್ತೀರಾ, ಆ ಡಿಸೈನ್ ನಲ್ಲಿ ಕೊಡ್ತಿರುವ ಡೇಟಾ ಎಲ್ಲ ಡಾಟಾಬೇಸ್ ಅಲ್ಲಿ ಸ್ಟೋರ್ ಆಗುತ್ತೆ, ರೈಟ್? ಸೊ ಇದೇ ರೀತಿಯ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಗಳನ್ನ ನಾವು ಮಾಡಬೇಕು ಅಥವಾ ಸಾಫ್ಟ್ವೇರ್ ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಕಂಪಲ್ಸರಿ ನಾವೇನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, J2EE ಅಪ್ಲಿಕೇಶನ್ ನ ಯೂಸ್ ಮಾಡಿಕೊಂಡು ನಾವು ಡಾಟಾಬೇಸ್ ಆಕ್ಸೆಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಜಾವಾ ಡಾಟಾಬೇಸ್ ಕನೆಕ್ಷನ್ ಇಂಟರ್ಫೇಸ್ ನ ಯೂಸ್ ಮಾಡಬೇಕು. ಆ ಜಾವಾ ಡಾಟಾಬೇಸ್ ಕನೆಕ್ಷನ್ ಇಂಟರ್ಫೇಸ್ ನಲ್ಲಿ ಏನೆಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ JDBC ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಇರುತ್ತೆ. ಸೊ ಇದರಲ್ಲಿ ಇಟ್ ಕನ್ಸಿಸ್ಟ್ ಆಫ್ JDBC ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್, API. Okay, the JDBC interface has methods that open a connection to a database management system and then transmit messages, queries to insert, retrieve, modify or delete data stored in a database. So ಈ JDBC interface ನಲ್ಲಿ ಕೆಲವೆಲ್ಲ ಮೆಥಡ್ಸ್ ಉಂಟು. ಯಾವಾಗ ಆ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, JDBC ಇಂಟರ್ಫೇಸ್ ಅಲ್ಲಿ ಏನುಂಟು ಅಂತ ಹೇಳ್ತಾ ಇದ್ದಾರೆ, ಕೆಲವು ಮೆಥಡ್ ಉಂಟು. ಆ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ, ಕನೆಕ್ಷನ್ ನ ಓಪನ್ ಮಾಡ್ತಾ ಇದ್ವಿ. ಕನೆಕ್ಷನ್ ಓಪನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಮೀನಿಂಗ್ ಏನು, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ನಾವು ಮಾಡ್ತಾ ಇದೀವಿ. ಆಸ್ ಯು ಆರ್ ಫೆಮಿಲಿಯರ್ ವಿತ್ ವಾಟ್ ಇಸ್ ಅ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಆ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ನಾವು ಏನೇ ಒಂದು ಮಾಡಬೇಕಾಗಿದ್ರೆ ವಿ ಆರ್ ಟ್ರಾನ್ಸ್ಮಿಟಿಂಗ್ ದ ಮೆಸೇಜಸ್ ಇನ್ ದ ಫಾರ್ಮ್ ಆಫ್ ಕ್ವೆರೀಸ್. ವಾಟ್ ಇಸ್ ಅ ಕ್ವೆರಿ? ಕ್ವೆರಿ ಇಸ್ ಅ ಕ್ವಶನ್ಸ್. ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಂದ ನಾವೇನ್ ಮಾಡಬಹುದು, ವಿ ಕ್ಯಾನ್ ಇನ್ಸರ್ಟ್ ದ ಡೇಟಾ, we can retrieve the data, we can modify the data or we can delete the data stored in databases. So database ನಲ್ಲಿ ಸ್ಟೋರ್ ಮಾಡಿರುವ ಡೇಟಾವನ್ನು ನಾವು ಕ್ವೆರಿ ಮುಖಾಂತರ, queries, okay, as you are familiar with some of our queries in DBMS. So by using that you can able to manage your software applications, right? DBMS uses the same connection to send messages back to the J2EE application. ನಿಮ್ಮ DBS ಏನ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಯೂಸಸ್ ದ ಸೇಮ್ ಕನೆಕ್ಷನ್ ಟು ಸೆಂಡ್ ಮೆಸೇಜಸ್ ಬ್ಯಾಕ್ ಟು J2EE ಅಪ್ಲಿಕೇಶನ್. ನಿಮ್ಮ ಅಪ್ಲಿಕೇಶನ್ಗೂ ಸೇಮ್ ಮೆಸೇಜ್ ಕೊಡುತ್ತೆ. ರಿಟ್ರೈವ್ ಆಗಿದ್ರೆ ರಿಟ್ರೈವ್,
ಸ್ಟೋರ್ ಆಗಿದ್ರೆ ಸ್ಟೋರ್ ಅಂತದೆಲ್ಲ, ರೈಟ್. DBMS ನೀವು ಆಲ್ರೆಡಿ ಮಾಡಿ ಅಂತೀರ VB.NET ಅಲ್ಲಿ ಅಲ್ವಾ. ಸೊ ಇದೇ ಕಾನ್ಸೆಪ್ಟ್ ಇಲ್ಲಿನೂ ಬರ್ತಾ ಉಂಟು, ಇದನ್ನ ನೆನಪಿಟ್ಕೊಳ್ಳಿ. These messages contains rows of data requested by the J2 application or information indicating the status of the query being processed by the DBMS. ಸೊ ನಾವು ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಆ ಆಕ್ಸೆಸ್ ನಲ್ಲಿ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಸ್ಟೋರಿಂಗ್ ದ ಡೇಟಾ. How we are storing the data? In the form of rows and columns. So if you are requesting any row of a messages means, by using some J2EE application, what you are accessing a row of information in the form of query ಮುಖಾಂತರ ನೀವು ಏನೇ ಒಂದು ಡೇಟಾವನ್ನು ಆಕ್ಸೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ರೋ ಆಫ್ ಮೆಸೇಜಸ್ ನ ನೀವೇ ಆಕ್ಸೆಸ್ ಮಾಡ್ತಾ ಇದ್ದೀರಾ. Okay. Additional JDBC interface are used to interact with the data that is written to the J2 application by the DBMS. ಸೊ ಇದರಲ್ಲಿ ಇದು ಮಾತ್ರವಲ್ಲದೆ ನಿಮ್ಮ ಅಡಿಷನಲ್ JDBC ಇಂಟರ್ಫೇಸಸ್ ಉಂಟು. ಆ JDBC ಇಂಟರ್ಫೇಸಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಅಪ್ಲಿಕೇಶನ್ ಮತ್ತೆ DBMS, ಪ್ಲೀಸ್ ಅಬ್ಸರ್ವ್ ಹಿಯರ್, ಅಪ್ಲಿಕೇಶನ್ ಮತ್ತೆ DBMS ನ ಇಂಟ್ರಾಕ್ಷನ್ ಮಾಡಬಹುದು. ಅಂದ್ರೆ ಇಲ್ಲಿ ಏನೋ ಉಂಟು, ಅಪ್ಲಿಕೇಶನ್ ಮತ್ತೆ DBMS ನ ಕನೆಕ್ಟ್ ಮಾಡಬೇಕು, ಈ ಎರಡನ್ನ ಕನೆಕ್ಟ್ ಮಾಡುವ ಮೆಥಡ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ ದಿಸ್ ಚಾಪ್ಟರ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ದ JDBC ಇಂಟರ್ಫೇಸ್ ಟು ಕನೆಕ್ಟ್ ಟು ದ DBMS, send queries to the DBMS and manipulate data written by the DBMS. ಸೊ ಈ ಚಾಪ್ಟರ್ ನಲ್ಲಿ ನಾವೇನ್ ಕಲ್ತೀವಿ ಅಂತ ಹೇಳ್ತಾ ಇದ್ದಾರೆ, JDBC ಇಂಟರ್ಫೇಸ್ ನ ಯೂಸ್ ಮಾಡಿ DBMS ನ ಕನೆಕ್ಟ್ ಮಾಡೋದು ಹೇಗೆ, DBMS ನ ಕನೆಕ್ಟ್ ಮಾಡಿದ್ರೆ ನಿಮ್ಮ ಜಾವಾ ಅಪ್ಲಿಕೇಶನ್ ಪ್ರೋಗ್ರಾಮ್ ಹೇಗೆ ಕನೆಕ್ಟ್ ಮಾಡಬಹುದು. ಓಕೆ, ಕನೆಕ್ಟ್ ಮಾಡಿ ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಹೀಗೆಲ್ಲ ಮಾಡಬಹುದು. ದಿಸ್ ಇಸ್ ಸೆಂಡಿಂಗ್ ಕ್ವೆರೀಸ್. How we are going to be sending the queries and manipulating the data returned by the DBMS. Okay, now this is about the introduction of this chapter. This is very important chapter and all these are the new concept. ನಿಮ್ಮ ಯೂನಿಟ್ 3 and ಯೂನಿಟ್ 4 entirely different. ನಾವು ಆಲ್ರೆಡಿ ಹೇಳಿದೀವಿ, ನಿಮ್ಮ ಸೀನಿಯರ್ ಬುಕ್ಸ್ ತಗೊಂಡಿದ್ರ ನೀವೇ ಲಾಸ್ ಆಗ್ತೀರಾ. Don't take their books. This is entirely different concept, entirely new unit, entirely new chapters. Okay, so that is why you have to give more attention on these topics. Okay, now let us see the concept of JDBC ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ತೀವಿ. There are many industrial strength DBMS on the market including Oracle, DB2, Sybase and many other popular brands. ಸೊ ನಾವು ಇಲ್ಲಿ ಹೇಳ್ತಿರುವ DBMS ಗೆ ಸಾಕಷ್ಟು ಇಂಡಸ್ಟ್ರಿಯಲ್ ಸ್ಟ್ರೆಂತ್ ಮಾರ್ಕೆಟ್ ನಲ್ಲಿ ನಾವು ಯೂಸ್ ಮಾಡಬೇಕು. ನಾವು ಏನೇ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಅದಕ್ಕೆ ಕಂಪಲ್ಸರಿ ಏನೇ ಒಂದು ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಬೇಕಂತ ಹೇಳಿದ್ರೆ ಬ್ಯಾಕ್ ಎಂಡ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ನಮ್ಮ ಅಪ್ಲಿಕೇಶನ್ ಸಾಫ್ಟ್ವೇರ್ಗೆ ಅಂದ್ರೆ ಕಮರ್ಷಿಯಲ್ ವರ್ಲ್ಡ್ಗೆ ಬಿಸ್ನೆಸ್ ಎನ್ವೈರ್ಮೆಂಟ್ ನಲ್ಲಿ DBMS ಯೂಸ್ ಮಾಡಲೇಬೇಕು. ಯು ಹ್ಯಾವ್ ಟು ಸ್ಟೋರ್, ಯು ಹ್ಯಾವ್ ಟು ರೆಟ್ರೈವ್, ಯು ಹ್ಯಾವ್ ಟು ಫೆಚ್. Compulsory you are going to be using the concept of DBMS, database management systems. So ಇಲ್ಲಿ database management systems ಯಾವುದೆಲ್ಲ ಉಂಟು ಮಾರ್ಕೆಟ್ ನಲ್ಲಿ ಅಂತ ಹೇಳಿದ್ರೆ, ಫೇಮಸ್ ಅಂತ ಹೇಳಿದ್ರೆ Oracle, DB2, Sybase and many other popular brands. ಇದೆಲ್ಲ ನಿಮ್ಮ DBS management system ನ ಸಪೋರ್ಟ್ ಮಾಡ್ತಾ ಇರುವ ಕಾನ್ಸೆಪ್ಟ್. ಸೊ ಯಾವುದೇ ಒಂದು ಕಮರ್ಷಿಯಲ್ ಅಪ್ಲಿಕೇಶನ್ ಇದನ್ನು ಯೂಸ್ ಮಾಡುತ್ತೆ. The challenge faced by the Sun Microsystem in the late 1990 was to develop a way for the Java developer to write high-level code that access all popular DBMS. ಸೊ ಇಲ್ಲಿ 1990 ನಲ್ಲಿ ಸನ್ ಮೈಕ್ರೋಸಿಸ್ಟಮ್ ಅವರಿಗೆ ಒಂದು ಚಾಲೆಂಜ್ ಫೇಸ್ ಆಯಿತು. ಆ ಚಾಲೆಂಜ್ ಏನಂತ ಹೇಳಿದ್ರೆ, ಇಲ್ಲಿ ಡೆವಲಪ್ ಮಾಡ್ತಿರುವ ಈ ಸಾಫ್ಟ್ವೇರ್ ಯಾವುದೇ ಒಂದು ಡಾಟಾಬೇಸ್ ನ ಆಕ್ಸೆಸ್ ಮಾಡಲಿಕ್ಕೆ ಪ್ರೊವೈಡ್ ಮಾಡಬೇಕು. ಮೀನ್ಸ್ it has to support Oracle, it has to support Sybase, it has to support DBS2 ಅಂತದೆಲ್ಲವನ್ನೂ ಸಪೋರ್ಟ್ ಮಾಡಬೇಕು. ಆಕ್ಸೆಸ್ ನ ಸಪೋರ್ಟ್ ಮಾಡಬೇಕು, Oracle ನ ಸಪೋರ್ಟ್ ಮಾಡಬೇಕು, Sybase ನ ಸಪೋರ್ಟ್ ಮಾಡಬೇಕು, DB2 ನ ಸಪೋರ್ಟ್ ಮಾಡಬೇಕು. ಓಕೆ, ಇಂಥದೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ಆಲ್ ದೀಸ್ ಆರ್ ದ ಸ್ಟೋರಿಂಗ್ ದಿ ಡೇಟಾ, ರೈಟ್? ಸೊ ಎವ್ರಿ ಡೇ ವಿ ಆರ್ ಸ್ಟೋರಿಂಗ್ ಸಮ್ ಡೇಟಾ either in our server or in our database, right? One major obstacle to overcome was a language barrier. ಸೊ ಇದರಲ್ಲಿ ಅವ್ರಿಗೆ ಬಂದಿರುವ ಒಂದು ಅಬ್ಸ್ಟಾಕಲ್, ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಒಂದು ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ಯೂಸ್ ಮಾಡುವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳುವಾಗ ಏನಾಯ್ತು, ಲ್ಯಾಂಗ್ವೇಜ್ ಬ್ಯಾರಿಯರ್ ಏನಾಯ್ತು ಅನ್ನೋದನ್ನ ಇಲ್ಲಿ ನೋಡುವ. ಈಚ್ DBMS defined its own low level way to interact with the program to access data stored in databases.
ಸೊ ಪ್ರತಿಯೊಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಏನು ಮಾಡ್ತಾ ಉಂಟು, ಇಲ್ಲಿ ಹೇಳಿದ್ವಿ ಒರಾಕಲ್ ಉಂಟು, DBase ಉಂಟು, ಸೈಬೇಸ್ ಉಂಟು, ರೈಟ್. ಅದೇ ರೀತಿಯಲ್ಲಿ ನಾವು ನೋಡುವ ಬೇರೆ ಬೇರೆ ರೀತಿಯ ಸಾಫ್ಟ್ವೇರ್ಸ್ ಉಂಟು, ಬೇರೆ ಬೇರೆ ರೀತಿಯ DBMS ಉಂಟು. ಜ್ಯಾಂಪ್ ಅಂತ ಹೇಳ್ತಾ ಇದ್ವಿ, ಜ್ಯಾಮ್ ಸರ್ವರ್ನು ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಡಾಟಾಬೇಸ್ನ ಕ್ರಿಯೇಟ್ ಮಾಡಿ ಸ್ಟೋರ್ ಮಾಡ್ತೀವಿ. ಅದೇ ಹೇಳ್ತಾ ಇದ್ದಾರೆ. ದಿಸ್ ಮೀನ್ ದಟ್ ಲೋ ಲೆವೆಲ್ ಕೋಡ್ ರಿಟರ್ನ್ ಟು ಇಲ್ಲೇ ಹೇಳ್ತಿದ್ದಾರೆ, ಈಚ್ DBMS ಡಿಫೈನ್ ಇಟ್ಸ್ ಓನ್ ಲೋ ಲೆವೆಲ್ ವೇ. ಪ್ರತಿ ಒಂದು DBMS ಏನ್ ಮಾಡ್ತಾ ಉಂಟು, ಲೋ ಲೆವೆಲ್ ಇಂಟ್ರಾಕ್ಟ್ ವಿತ್ ಪ್ರೋಗ್ರಾಮ್ಸ್ ಆಗ್ತಾ ಉಂಟು. ಸೊ ಪ್ರೋಗ್ರಾಮ್ ಜೊತೆಗೆ ಇಂಟ್ರಾಕ್ಟ್ ಆಗುವಾಗ ಲೋ ಲೆವೆಲ್ ವೇನು ಇಂಟ್ರಾಕ್ಟ್ ಆಗ್ತಾ ಉಂಟು. ಆ ಲೋ ಲೆವೆಲ್ ವೇನು ಯೂಸ್ ಮಾಡಿ ಏನಾಗ್ತಾ ಉಂಟು, ಡಾಟಾಬೇಸ್ ನಲ್ಲಿ ಡೇಟಾವನ್ನು ಸ್ಟೋರ್ ಮಾಡ್ತಾ ಉಂಟು. ದಿಸ್ ಮೀನ್ that low level code written to communicate with an Oracle database might need to be rewritten to access a DB2 database. ಅಂದ್ರೆ ನಾವೊಂದು ತಗೊಂಡಿದ್ವಿ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು Oracle ಯೂಸ್ ಮಾಡಿ ಏನೇ ಒಂದು ಡಾಟಾವನ್ನು ಸ್ಟೋರ್ ಮಾಡ್ತಾ ಇದ್ರೆ, ಅದೇ ಕೋಡನ್ನ ಅದೇ ಸ್ಟೋರೇಜ್ ಅನ್ನ ನಾವು ಬೇರೆ DB2 ನಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಕೋಡ್ನೆಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಒಂದೇ ಕೋಡ್ ಎಲ್ಲ ಡಾಟಾಬೇಸ್ ಆಕ್ಸೆಸ್ ಮಾಡ್ಲಿಕ್ಕೆ ಆಗ್ಬೇಕು, ಒಂದೇ ಕೋಡ್ ಎಲ್ಲ ಡಾಟಾಬೇಸ್ ಆಕ್ಸೆಸ್ ಮಾಡಲಿಕ್ಕೆ ಆಗಬೇಕು. ಓಕೆ, ಸೊ ಒಂದೊಂದು ಡಾಟಾಬೇಸ್ಗೆ ಒಂದೊಂದು ಕೋಡ್ ಬರಿತಾ ಕೂತ್ಕೊಂಡ್ರೆ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಒರಾಕಲ್ ನಲ್ಲಿ ಬರೆದಿರುವ ಕೋಡ್ ಆಕ್ಸೆಸ್ ಮಾಡಲಿಕ್ಕೆ ಯೂಸ್ ಮಾಡುವ ಕೋಡ್ DB2 ನಲ್ಲಿ ಆಕ್ಸೆಸ್ ಮಾಡಬೇಕಾದ್ರೆ ಎಂಟೈರ್ಲಿ ನಾವು ಚೇಂಜ್ ಮಾಡಬೇಕಾಗ್ತಾ ಇತ್ತು ಆ ಟೈಮಲ್ಲಿ. ಸೊ ಇದೂ ಒಂದು ಚಾಲೆಂಜೇ ಯಾರಿಗೆ, ಜಾವಾಗೆ. Okay, Sun met the challenges in 1996 with the creation of JDBC drivers and JDBC application program interfaces. So ಈ 1996 ಇಯರ್ಗೆ ಬರುವಾಗ ಈ ಚಾಲೆಂಜ್ಗಳನ್ನ ಸನ್ ಮೈಕ್ರೋ ಸಿಸ್ಟಮ್ ಏನ್ ಮಾಡಿದೆ, ಇಲ್ಲಿ ಸನ್ ಅಂತ ಹೇಳಿದ್ರೆ ಸನ್ ಅಲ್ಲ, ಸನ್ ಮೈಕ್ರೋ ಸಿಸ್ಟಮ್ಸ್ ಈ ಮೇಲೆ ಹೇಳ್ತಿರುವ ಈ ಚಾಲೆಂಜ್ಗಳನ್ನೆಲ್ಲ ಓವರ್ಕಮ್ ಮಾಡಿದ್ದಾರೆ. ಆ ಓವರ್ಕಮ್ ಮಾಡ್ಲಿಕ್ಕೆ ಏನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಜಾವಾ ಡಾಟಾಬೇಸ್ ಡ್ರೈವರ್ಸ್. ಪ್ಲೀಸ್ ಅಬ್ಸರ್ವ್ ಹಿಯರ್, ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ಸ್ ಅಂಡ್ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್. ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ಸ್ ಮತ್ತು ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಅನ್ನ ಯೂಸ್ ಮಾಡಿದ್ದಾರೆ. Both were created out of a necessity because until then Java couldn't access DBMSs and therefore wasn't considered as an industrial strength programming languages. ಸೊ ಈ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸಸ್ ಮತ್ತು ಡ್ರೈವರ್ನ ಯೂಸ್ ಮಾಡಿ ಜಾವಾ ಏನು ಮಾಡ್ತಾ ಉಂಟು, ಎಲ್ಲವನ್ನ ಆಕ್ಸೆಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇತ್ತು. ಆದ್ರೂ ಸ್ವಲ್ಪ ಇಂಡಸ್ಟ್ರಿಯಲ್ ಸ್ಟ್ರೆಂಥಿಂಗ್ ಪ್ರೋಗ್ರಾಮಿಂಗ್ ಆಗಿ ಕನ್ಸಿಡರೇಷನ್ ಆಗಿರಲಿಲ್ಲ. ಯಾಕೆ ಇಂಡಸ್ಟ್ರಿಯಲ್ ಕನ್ಸಿಡರೇಷನ್ ಪ್ರೋಗ್ರಾಮ್ ಆಗಿರಲಿಲ್ಲ ಅಂತ ಹೇಳಿದ್ರೆ, ನೀವು ಲಾಸ್ಟ್ ಟೈಮ್ VB.NET ಅನ್ನುವ ಒಂದು ಪ್ರೋಗ್ರಾಮ್ ಪಾರ್ಟ್ ಸಿ ಪ್ರೋಗ್ರಾಮ್ ಮಾಡಿರ್ತೀರಾ. ಅದರಲ್ಲಿ ನೀವು MS ಆಕ್ಸೆಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಅಥವಾ ಮೈಕ್ರೋಸಾಫ್ಟ್ SQL ಸರ್ವರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ಗೊತ್ತಿರುತ್ತೆ. MS ಆಕ್ಸೆಸ್ ಯೂಸ್ ಮಾಡಿದ್ರೆ ಸ್ವಲ್ಪ ಸೆಕ್ಯೂರಿಟಿ ರೀಸನ್ ಕಡಿಮೆ ಇರುತ್ತೆ, ಹೌದಾ? ಸೊ ಯಾರೇ ಒಂದು ಕ್ರ್ಯಾಕ್ ಮಾಡುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನೇ ಇಂಥದ್ದೆಲ್ಲ ಕೆಲವು ಪ್ರಾಬ್ಲಮ್ಸ್ ಉಂಟು. ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಇಂಡಸ್ಟ್ರಿಯಲ್ ಸ್ಟ್ರೆಂತ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ಕನ್ಸಿಡರೇಷನ್ ಮಾಡಲಿಕ್ಕೆ ಆಗಿರಲಿಲ್ಲ. ಬಟ್ ಈವನ್ ದೋ ಜಾವಾ ಇಸ್ ನಾಟ್ ಎ ಫೇಲ್ಯೂರ್ ಲ್ಯಾಂಗ್ವೇಜ್, ಇಟ್ ಸಪೋರ್ಟ್ಸ್ ಆಲ್ ಕೈಂಡ್ ಆಫ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾ. ಓಕೆ, ಅದಕ್ಕೆ ಇಲ್ಲಿಗನು ನಂಬರ್ 3 ಪೊಸಿಷನ್ ನಲ್ಲಿ ಉಂಟು ಜಾವಾ, ನಂಬರ್ 3 ನಲ್ಲಿ ಜಾವಾನೇ ಉಂಟು, ರೈಟ್? So actually even though if it is a number 3, but in industrial wise it is number 1. Industrial wise ನಲ್ಲಿ number 1 ಆಗಿ ಉಂಟು. JDBC driver developed by Sun was not a driver at all. Whatever the driver developed by the Sun Micro system, JDBC is not at all a driver. ಇಲ್ಲಿ ಡೆವಲಪ್ ಮಾಡಿರುವ ಇದು ಡ್ರೈವರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. It was a specification that described the detailed functionality of a JDBC driver. ಸೊ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ, JDBC ಡ್ರೈವರ್ ಏನ್ ಮಾಡುತ್ತೆ ಅನ್ನೋದನ್ನೆಲ್ಲ ಸ್ಪೆಸಿಫೈ ಮಾಡಿ ಡೀಟೇಲ್ ಆಗಿ ಅದರ ಫಂಕ್ಷನಾಲಿಟಿ ಬಗ್ಗೆ ಹೇಳಿದ್ದಾರೆ. JDBC ಡ್ರೈವರ್ ಏನೆಲ್ಲ ಮಾಡಬಲ್ಲೆ ಅನ್ನೋದನ್ನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟು ಅದರ ವರ್ಕ್ ಏನ್ ಮಾಡುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ದ ಫರ್ಮ್ಸ್ who built JDBC driver for their products could tap into the growing Java application market. ಸೊ ಯಾರೆಲ್ಲ ಫರ್ಮ್ಸ್ ಅಂತ ಹೇಳಿದ್ರೆ ಕನ್ಸ್ಯೂಮರ್ಸ್. Okay, whatever the firms who built JDBC driver for their products could tap into the growing Java application market. So ಇಲ್ಲಿ ಫೇಲ್ಯೂರ್ ಆಗಲಿಲ್ಲ, ಆದ್ರೇನು JDBC ಡ್ರೈವರ್ಸ್ ನ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಕನ್ಸ್ಯೂಮರ್ಸ್ ಎಲ್ಲ
ಅಥವಾ ಬಿಸ್ನೆಸ್ ಪೀಪಲ್ಸ್ ಎಲ್ಲ ಏನ್ ಮಾಡ್ತಾ ಇದ್ದಾರೆ, ದೇ ಆರ್ ಡೆವಲಪಿಂಗ್ ದೇರ್ ಸಾಫ್ಟ್ವೇರ್ಸ್ ಬೈ ಯೂಸಿಂಗ್ ಜಾವಾ ಅಪ್ಲಿಕೇಶನ್ಸ್. ಸೊ ಜಾವಾ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಿದ್ದ ಕಾರಣಕ್ಕಾಗಿ they can use the JDBC drivers. By using this JDBC driver they can easily access their products. ಓಕೆ, ಆ JDBC ಡ್ರೈವರ್ ಮುಖಾಂತರ ಏನ್ ಮಾಡ್ತಾ ಇದ್ದಾರೆ, ಡೇಟಾ ಸ್ಟೋರ್ ಮಾಡೋದು, ಡೇಟಾ ಫೆಚ್ ಮಾಡೋದು, ಡೇಟಾ ಆರ್ಗನೈಸ್ ಮಾಡೋದು ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಗುತ್ತೆ. The specification required a JDBC driver to be a translator that converts low-level proprietary DBMS messages to low-level message that are understood by the JDBC API and vice versa. ಸೊ ಇಲ್ಲಿ JDBC ಡ್ರೈವರ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ನಾವು ಹೇಳಿದ್ವಿ ಮುಂಚೆನೆ ಬೇರೆ ಬೇರೆ DBMS ಉಂಟು, ಆ DBMS ಎಲ್ಲ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಉಂಟು. ಅಂತದೆಲ್ಲ JDBC ಡ್ರೈವರ್ ಗಳು ಏನ್ ಮಾಡ್ತಾ ಉಂಟು, ಲೋ ಲೆವೆಲ್ ಪ್ರೊಪ್ರೈಟರ್ ನ ತಗೊಂಡು ಆ ಮೆಸೇಜ್ ನೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು JDBC ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಗೆ ಟ್ರಾನ್ಸ್ಲೇಟ್ ಮಾಡಿ ಮತ್ತೆ ರಿಸಲ್ಟ್ ಅನ್ನೆಲ್ಲ ಕೊಡ್ತಾ ಇತ್ತು. ಓಕೆ, so this meant Java programmers could use high-level JDBC interfaces that are defined in JDBC API to write a routine that interacts with the DBMS. So Java programmers ಏನ್ ಮಾಡಿದ್ದಾರೆ, ಹೈ ಲೆವೆಲ್ ರೂಟೀನ್ಸ್ ನ ಯೂಸ್ ಮಾಡಿದ್ದಾರೆ, ಹೈ ಲೆವೆಲ್ JDBC ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ದಾರೆ, ಇಂಟರ್ಫೇಸಸ್ ನ ಬಳಸ್ತಾ ಇದ್ದಾರೆ. ಸೊ ಲೋ ಲೆವೆಲ್ ನಲ್ಲಿ ಕೊಡ್ತಿರುವ DBMS ಕಾನ್ಸೆಪ್ಟ್ ನೆಲ್ಲ ಲೋ ಲೆವೆಲ್ ನಲ್ಲೇ ಟ್ರಾನ್ಸ್ಲೇಟ್ ಮಾಡಿ ಸಾಫ್ಟ್ವೇರ್ ಅಲ್ಲಿ ಹೇಗೆ ವರ್ಕ್ ಮಾಡೋದು ಅನ್ನೋದನ್ನ ಸ್ಪೆಸಿಫೈ ಮಾಡಿಟ್ಟಿದ್ದಾರೆ. ಹಾಗಾಗಿ ಈ ರೂಟೀನ್ಸ್ ಎಲ್ಲ ಏನಾಗ್ತಾ ಉಂಟು, that is interacts with the DBMS. Whatever the specification, whatever the routines they have defined, the functionality of a JDBC, it will helps to interact with the database management system softwares. Okay, the JDBC interface converts the routine into low level messages that conform to the JDBC driver specification and send them back to the JDBC driver. ಸೊ ಇಲ್ಲಿ JDBC ಇಂಟರ್ಫೇಸ್ ಏನ್ ಮಾಡ್ತಾ ಉಂಟು, ನಿಮ್ಮ ರೂಟೀನ್ ಎಲ್ಲ ಲೋ ಲೆವೆಲ್ ಮೆಸೇಜ್ ಗೆ ಕನ್ವರ್ಟ್ ಮಾಡಿ ಅದೇ ರೀತಿಯಲ್ಲಿ JDBC ಡ್ರೈವರ್ ಸ್ಪೆಸಿಫಿಕೇಶನ್ ಇಂದ JDBC ಸೆಂಡ್ ಮಾಡಿ ವರ್ಕ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ. The JDBC driver translate the routine into low level messages that are understood and processed by the DBMS. JDBC ಡ್ರೈವರ್ ಮುಖಾಂತರ ಸೆಂಡ್ ಮಾಡಿರುವ ರೂಟೀನ್ಸ್ ಎಲ್ಲ ಲೋ ಲೆವೆಲ್ ಮೆಸೇಜಸ್ ನಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಉಂಟು. ಅದನ್ನೆಲ್ಲ ನಿಮ್ಮ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ಅರ್ಥ ಮಾಡ್ಕೊಳ್ತಾ ಉಂಟು. Okay, let us see JDBC driver created by DBMS manufacturer how to. So JDBC driver ನು ಕ್ರಿಯೇಟ್ ಮಾಡಿ DBMS manufacturer ಹೇಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡಬಹುದು. Okay, means this question will ask, there may be a chance, it may be a ask. Okay, let us see JDBC driver created by DBMS manufacturers. So ಈಗ DBMS manufacturers ಹೇಗೆ ಇದನ್ನ JDBC ನ ಬಳಸ್ತಾ ಇದ್ದಾರೆ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. Open a connection between DBMS and J2EE application. ಫಸ್ಟ್ ನನ್ನ ಹತ್ರ ಒಂದು ಆಕ್ಸೆಸ್ ಅಥವಾ ಏನೇ ಒಂದು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಬೇಕು, ಅದೇ ರೀತಿಯಲ್ಲಿ ನನ್ನ ಹತ್ರ ಏನಿರಬೇಕು, ಒಂದು ಜಾವಾದಲ್ಲಿ ಡೆವಲಪ್ ಮಾಡಿರುವ ಅಪ್ಲಿಕೇಶನ್ ಬೇಕು. ಈ ಎರಡನ್ನ ನಾವು ಕನೆಕ್ಟ್ ಮಾಡಲಿಕ್ಕೆ ಒಂದು ಕನೆಕ್ಷನ್ ನ ಓಪನ್ ಮಾಡಬೇಕು. ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ದ ಕನೆಕ್ಷನ್ ಬಿಟ್ವೀನ್ ಅಪ್ಲಿಕೇಶನ್ ಅಂಡ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೈ ಯೂಸಿಂಗ್ an open connection. Translate low-level equivalence of SQL statement sent by the J2EE application into messages that can be processed by the DBMS. So low-level equivalent SQL statement na, for example SQL statement ನಿಮಗೆ ಗೊತ್ತುಂಟು, insert into table, select star from table ಅನ್ನೋದನ್ನೆಲ್ಲ ನಿಮಗೆ ಕಮಾಂಡ್ ಗೊತ್ತುಂಟು. ಇದೆಲ್ಲ ಲೋ ಲೆವೆಲ್ ಈಕ್ವಲೆನ್ಸ್ ಆಗಿರುತ್ತೆ. ಇದನ್ನೆಲ್ಲ ನಾವೇನ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಲಿಕೇಶನ್ ಇಂದ ನಾವು ಟ್ರಾನ್ಸ್ಲೇಟ್ ಮಾಡಬೇಕು. ಆ ಟ್ರಾನ್ಸ್ಲೇಟ್ ಮಾಡಿದ ನಂತರ DBMS ಮುಖಾಂತರ ನಾವು ಪ್ರಾಸೆಸ್ ಮಾಡಬೇಕು. ಓಕೆ, ರಿಟರ್ನ್ ಡಾಟಾ ಟು ದ ಕನ್ಫರ್ಮ್ ಟು ದ JDBC ಸ್ಪೆಸಿಫಿಕೇಶನ್ ಇಂಟು ದ JDBC ಡ್ರೈವರ್. ಸೊ ಏನೆಲ್ಲ ನಾವು ಮೆಸೇಜ್ ಗಳನ್ನ ಟ್ರಾನ್ಸ್ಲೇಟ್ ಮಾಡಿದೀವೋ DBMS ಇಂದ, ಆ ಡಾಟಾವನ್ನು ನಾವೇನ್ ಮಾಡಬೇಕು, JDBC ಸ್ಪೆಸಿಫಿಕೇಶನ್ ಗೆ ರಿಟರ್ನ್ ಮಾಡಬೇಕು. ಆ JDBC ಸ್ಪೆಸಿಫಿಕೇಶನ್ ಗೆ ರಿಟರ್ನ್ ಮಾಡಬೇಕಾಗಿದ್ರೆ JDBC ಡ್ರೈವರ್ ಬೇಕೇ ಬೇಕು. JDBC ಸ್ಪೆಸಿಫಿಕೇಶನ್ ಗೆ ನಾವು ಡೇಟಾವನ್ನು ರಿಟರ್ನ್ ಮಾಡಬೇಕಂತ ಹೇಳಿದ್ರೆ we must have to use JDBC driver, right? Return information such as error message that conforms to the JDBC specification to the JDBC driver. ಏನೇ ಒಂದು ಡಾಟಾ ಸೆಂಡಿಂಗ್ ಅಂಡ್ ರಿಸೀವಿಂಗ್ ಮಾಡುವಾಗ ಏನೇ ಒಂದು ಎರರ್ ಅಕರೆನ್ಸ್ ಆಯ್ತು ಅಂತ ಅನ್ಕೊಳ್ಳಿ, ಆ ಯಾವ ರೀತಿಯ ಎರರ್ ಅಕರ್ ಆಯ್ತು ಅನ್ನೋದನ್ನ ಇನ್ಫಾರ್ಮೇಶನ್ ನಮಗೆ ರಿಟರ್ನ್ ಮಾಡಬೇಕು. ಪ್ರೊವೈಡ್ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ರೂಟೀನ್ಸ್ ದಟ್ ಕನ್ಫರ್ಮ್ಸ್ ಟು ದ JDBC ಸ್ಪೆಸಿಫಿಕೇಶನ್. ಸೊ ಅದೇ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ರೂಟೀನ್ಸ್ ನ ಸ್ಪೆಸಿಫೈ ಮಾಡಬೇಕು. ಆ ಸ್ಪೆಸಿಫೈ ಮಾಡಿ JDBC ಸ್ಪೆಸಿಫಿಕೇಶನ್ ಇಂದ ಕನ್ಫರ್ಮ್ ಮಾಡಬೇಕು. ಅಂದ್ರೆ ಸಕ್ಸಸ್ ಆದ್ರೆ ಸಕ್ಸಸ್, ಅನ್ಸಕ್ಸಸ್ ಆದ್ರೆ ಅನ್ಸಕ್ಸಸ್. ಈ ರೀತಿಯ ಟ್ರಾನ್ಸಾಕ್ಷನ್ ಮ್ಯಾನೇಜ್ಮೆಂಟ್ ರೂಟೀನ್ಸ್ ನ ಸ್ಪೆಸಿಫೈ ಮಾಡಲೇಬೇಕು.
ಇದೆಲ್ಲ ಆದ ನಂತರ ನೆಕ್ಸ್ಟ್ ನಾವೇನು ಮಾಡ್ತೀವಿ, ವಿ ಆರ್ ಕ್ಲೋಸಿಂಗ್ ದ ಕನೆಕ್ಷನ್ ಬಿಟ್ವೀನ್ DBMS ಆ್ಯಂಡ್ J2EE ಅಪ್ಲಿಕೇಶನ್. ಯಾವಾಗ ನಮ್ಮ ಪ್ರೋಗ್ರಾಮ್ ಮುಗಿದು ಹೋಗುತ್ತೋ ಆಟೋಮೆಟಿಕಲಿ ನಾವೇನು ಮಾಡ್ತೀವಿ, DBMS ಮತ್ತು J2EE ಅಪ್ಲಿಕೇಶನ್ ನಡುವಿನಲ್ಲಿರುವ ಕನೆಕ್ಷನ್ ನಾವೇನು ಮಾಡ್ತೀವಿ, ಕ್ಲೋಸ್ ಮಾಡ್ತೀವಿ. ರೈಟ್, ಲೆಟ್ ಅಸ್ ಸಿ ದ JDBC ಡ್ರೈವರ್ ಮೇಕ್ಸ್ J2EE ಅಪ್ಲಿಕೇಶನ್ ಡಾಟಾಬೇಸ್ ಇಂಡಿಪೆಂಡೆಂಟ್. ನಾವು ಯೂಸ್ ಮಾಡುವ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ ಏನು ಮಾಡ್ತಾ ಉಂಟು ಇಲ್ಲಿ, ಜಾವಾ J2EE ಅಪ್ಲಿಕೇಶನ್ನ J2EE ಅಪ್ಲಿಕೇಶನ್ ಡಾಟಾಬೇಸ್ನ ಇಂಡಿಪೆಂಡೆಂಟ್ ಮಾಡುತ್ತೆ, ವಿಚ್ ಕಾಂಪ್ಲಿಮೆಂಟ್ಸ್ ಜಾವಾಸ್ ಫಿಲಾಸಫಿ ಆಫ್ ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್. ಸೊ ಹಾಗಾಗಿ ಏನಾಗುತ್ತೆ, ಇದು ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್ ಕಾನ್ಸೆಪ್ಟ್ನ ಸಪೋರ್ಟ್ ಮಾಡುತ್ತೆ. ಅಂದರೆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ರಿಟರ್ನ್ ಮಾಡಿರೋದು ಯಾವುದೇ ಒಂದು ಚೇಂಜಸ್ ಮಾಡದೆ ಯಾವುದೇ ಬೇರೆ ಪ್ಲಾಟ್ಫಾರ್ಮ್ನಲ್ಲಿ ನೀವು ರನ್ ಮಾಡಬಹುದು. ಓಕೆ, ಸೊ ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ಸ್ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ J2EE ಅಪ್ಲಿಕೇಶನ್ಸ್ಗೆ. ರೈಟ್, ಟುಡೇ JDBC drivers for nearly every commercial DBMS are available from Sun website or the DBMS manufacturer's website. ನೀವು ಯೂಸ್ ಮಾಡ್ತಿರುವ ಪ್ರತಿಯೊಂದು ಜಾವಾ ಡಾಟಾಬೇಸ್ ಕನೆಕ್ಟಿವಿಟಿ ಡ್ರೈವರ್ಸ್ ಪ್ರತಿಯೊಂದು ಕಮರ್ಷಿಯಲ್ DBMS ನಲ್ಲಿನೂ ಸಿಗ್ತಾ ಉಂಟು. ಅದೇ ರೀತಿಯಲ್ಲಿ ಸನ್ ವೆಬ್ಸೈಟ್ನಲ್ಲಿನೂ ಅವೈಲಬಲ್ ಆಗಿ ಉಂಟು. ನೀವು ಹೆಚ್ಚಿನಗಾಗಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಒರಾಕಲ್ ವೆಬ್ಸೈಟ್ಗೆ ನೀವು ಹೋದರೆ ಇದರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ. ಅದೇ ರೀತಿಯಲ್ಲಿ ಜಾವಾಗೆ ಸಂಬಂಧಪಟ್ಟದ್ದು ಹೋದ್ರೆ ಅದರಲ್ಲಿನೂ ಇರುತ್ತೆ. ಓಕೆ, ಜಾವಾ ಕೋಡ್ ಇಂಡಿಪೆಂಡೆನ್ಸ್ ಇಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಇಂಪ್ಲಿಮೆಂಟ್ ಆಫ್ SQL ಕ್ವೆರೀಸ್. ಸೊ ನಿಮ್ಮ ಜಾವಾ ಕೋಡ್ ಏನಾಗ್ತಾ ಉಂಟು, ಇಂಡಿಪೆಂಡೆನ್ಸ್ ಇಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಇಂಪ್ಲಿಮೆಂಟೇಷನ್ ಆಫ್ SQL ಕ್ವೆರೀಸ್. ಸೊ SQL ಕ್ವೆರೀಸ್ನ ಡೆವಲಪ್ ಮಾಡಲಿಕ್ಕೇನು ನಿಮ್ಮ ಜಾವಾ ಕೋಡ್ ಹೆಲ್ಪ್ಫುಲ್ ಮಾಡುತ್ತೆ. SQL queries are passed from JDBC application program interface through the JDBC driver to the DBMS without ವ್ಯಾಲಿಡೇಷನ್. ಸೊ ನಾವು ಯೂಸ್ ಮಾಡ್ತಿರುವ SQL ಕ್ವೆರೀಸ್ ಏನಾಗ್ತಾ ಉಂಟು, JDBC ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಮುಖಾಂತರ ಪಾಸ್ ಆಗಿ JDBC ಡ್ರೈವರ್ನ ಯೂಸ್ ಮಾಡಿಕೊಂಡು ನಿಮ್ಮ DBMSನ ಎಲ್ಲ ರೂಟೀನ್ಸ್ನ ಪ್ರಾಸೆಸ್ ಮಾಡ್ತಾ ಉಂಟು. ಯಾವುದೇ ಒಂದು ವ್ಯಾಲಿಡೇಷನ್ ಸ್ಪೆಸಿಫಿಕೇಶನ್ ಕೊಟ್ಟಿದ್ರೆ ಆಗುತ್ತೆ, ಇಲ್ಲದೆ ಹೋದ್ರೆ ವಿತೌಟ್ ವ್ಯಾಲಿಡೇಷನ್ ಆಲ್ಸೋ ಇಟ್ ಈಸ್ ಎಕ್ಸಿಕ್ಯೂಟಿವ್. This means it is the responsibility of the DBMS to implement SQL statements contained in the query. So ಇದರ ಮೀನಿಂಗ್ ಏನು ಅಂತ ಹೇಳ್ತಾ ಇದ್ದಾರೆ, DBMS ಒಬ್ಬ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ನೀವು ಯೂಸ್ ಮಾಡುವ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೀವು ಯೂಸ್ ಮಾಡುವ SQL ಸ್ಟೇಟ್ಮೆಂಟ್ ಕ್ವೈರಿ ರೂಪದಲ್ಲಿ ಉಂಟಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳೋದು. ಓಕೆ, ಸೊ ಕ್ವೈರಿ ರೂಪದಲ್ಲಿ ನಾವು ಕೊಡಬೇಕಾಗಿದ್ರೆ ಕಂಪಲ್ಸರಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸಾಫ್ಟ್ವೇರ್ ಸ್ಪೆಸಿಫೈ ಮಾಡಬೇಕಾಗುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಅವರ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ JDBC ಡ್ರೈವರ್ ಟೈಪ್ಸ್. ಸೊ ಈ ಕ್ವಶನ್ ಕೇಳುವ ಸಾಧ್ಯತೆ ಉಂಟು, ಹೊಸ ಟಾಪಿಕ್ ಅಲ್ವಾ, ಹಾಗಾಗಿ ಇದನ್ನು ನೀವು ಸ್ವಲ್ಪ ನೋಡಬೇಕಾಗುತ್ತೆ. ದ JDBC ಡ್ರೈವರ್ ಸ್ಪೆಸಿಫಿಕೇಶನ್ ಕ್ಲಾಸಿಫೈಸ್ JDBC ಡ್ರೈವರ್ಸ್ ಇಂಟು 4 ಗ್ರೂಪ್ಸ್. ಇಲ್ಲಿ JDBC ಡ್ರೈವರ್ ಸ್ಪೆಸಿಫಿಕೇಶನ್ ಏನ್ ಮಾಡಿತ್ತು, ಇಲ್ಲಿ JDBC ಡ್ರೈವರ್ ನ 4 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದಾರೆ. ಈಚ್ ಗ್ರೂಪ್ is refers to a JDBC driver type and address a specific need for communicating with various DBMS. ಸೊ ಪ್ರತಿಯೊಂದು ಗ್ರೂಪ್ ಏನ್ ಮಾಡ್ತಾ ಉಂಟು, ಇಲ್ಲಿ JDBC ಡ್ರೈವರ್ ಟೈಪ್ ನ ಯೂಸ್ ಮಾಡ್ತಾ ಉಂಟು. ಆ JDBC ಡ್ರೈವರ್ ಟೈಪ್ ಇಂದ ಏನಾಗ್ತಾ ಉಂಟು, ಇಲ್ಲಿ ಯಾವ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಜೊತೆಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನ ಸ್ಪೆಸಿಫೈ ಆಗುತ್ತೆ. Let us see what are the 4 groups. Okay, let us see type 1 JDBC to ODBC driver. ನಿಮ್ಮ JDBC ಇಂದ ಯಾವ ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ, ODBC ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ. ODBC stands for Open Database Connectivity. What is ODBC? Open Database Connectivity. Okay, Microsoft was the first company to devise a way to create DBMS independent database programs when they create open database connectivity. So ಇಲ್ಲಿ ಮೈಕ್ರೋಸಾಫ್ಟ್ ಅಂತ ನಮಗೆ ಗೊತ್ತುಂಟು, ಮೈಕ್ರೋಸಾಫ್ಟ್ ಕಂಪನಿ was the first company to devise a way to create DBMS independent database program. ಸೊ ನಿಮ್ಮ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಇಂಡಿಪೆಂಡೆಂಟ್ ಡಾಟಾಬೇಸ್ ಪ್ರೋಗ್ರಾಮ್ ಆಗಿ ಕನೆಕ್ಟ್ ಮಾಡಲಿಕ್ಕೆ ಬಳಸಿರುವ ಮೊದಲನೇ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮೈಕ್ರೋಸಾಫ್ಟ್ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಇಂಡಿಪೆಂಡೆಂಟ್ ಆಗಿ ನಾವು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಕನೆಕ್ಟ್ ಮಾಡಬೇಕಾಗಿದ್ರೆ ಕಂಪಲ್ಸರಿ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವುದರಲ್ಲಿ ಕ್ರಿಯೇಟ್ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ, ಓಪನ್ ಡಾಟಾಬೇಸ್ ಕನೆಕ್ಟಿವಿಟಿನ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ODBC is the basis from which Sun created JDBC. ಸೊ ಇಲ್ಲಿ ODBC ಅನ್ನೋದು
ಸನ್ ಕ್ರಿಯೇಟ್ ಮಾಡಿರುವ ಸನ್ ಮೈಕ್ರೋ ಸಿಸ್ಟಮ್ ಅವರು ಕ್ರಿಯೇಟ್ ಮಾಡಿರುವ JDBC ಕಾನ್ಸೆಪ್ಟ್ ಇಂದನೇ ತಗೊಂಡಿದ್ದಾರೆ. ಬೋತ್ ODBC and JDBC have similar driver specification and an application program interface. ಸೊ ಇಲ್ಲಿ ODBC ಆಗಿರ್ಬೋದು ಅಥವಾ JDBC ಆಗಿರ್ಬೋದು, ಎರಡೂ ಡ್ರೈವರ್ಗಳಿಗೆ ಸೇಮ್ ಸ್ಪೆಸಿಫಿಕೇಶನ್ ಉಂಟು, ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ನ ಸ್ಪೆಸಿಫಿಕೇಶನ್ ಉಂಟು. ಓಕೆ, the JDBC to the ODBC driver also called JDBC or ODBC bridge. JDBC to ODBC driver ನ ನಾವು ಮತ್ತೆ ಏನಂತ ಹೇಳ್ತೀವಿ, JDBC ODBC driver ಅಂತ ಹೇಳ್ತೀವಿ. is used to translate DBMS calls between JDBC specification and ODBC specification. ಸೊ ಈ JDBC ODBC ಬ್ರಿಡ್ಜ್ ಏನ್ ಮಾಡುತ್ತೆ, DBMS ಮುಖಾಂತರ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರೋದು JDBC ಇಂದ ODBC ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ, ODBC ಇಂದ JDBC ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಓಕೆ, the JDBC to ODBC driver receives message from a J2 applications to confirm the JDBC. ಸೊ ನಿಮ್ಮ JDBC ಇಂದ ODBC ಡ್ರೈವರ್ಗೆ ಏನಾಗುತ್ತೆ, ಇಲ್ಲಿ ಮೆಸೇಜ್ಗಳನ್ನು ರಿಸೀವ್ ಮಾಡ್ಕೊಳ್ಳುತ್ತೆ. JDBC ಇಂದ ODBC ಡ್ರೈವರ್ ಏನು ಮಾಡುತ್ತೆ, ಇಲ್ಲಿ ಮೆಸೇಜ್ಗಳನ್ನು ರಿಸೀವ್ ಮಾಡುತ್ತೆ. ಸೊ ಎಲ್ಲಿಂದ ರಿಸೀವ್ ಮಾಡ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಜಾವಾ 2 ಅಪ್ಲಿಕೇಶನ್ಸ್ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ರು ಆ ಸಾಫ್ಟ್ವೇರ್ ಇಂದ ದಟ್ ಕನ್ಫರ್ಮ್ಸ್ ಟು ದ JDBC. ಸೊ J2 ಅಪ್ಲಿಕೇಶನ್ಸ್ ಇಂದ ಏನಾಗುತ್ತೆ, ನಿಮ್ಮ ಸಾಫ್ಟ್ವೇರ್ ಮುಖಾಂತರ ನೀವು ಏನು ಮೆಸೇಜಸ್ನ ಸೆಂಡ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೋ ಆ ಮೆಸೇಜ್ಗಳನ್ನು JDBC ಇಂದ ODBC ಡ್ರೈವರ್ಗೆ ಸೆಂಡ್ ಮಾಡಲಿಕ್ಕೆ ಕನ್ಫರ್ಮ್ ಮಾಡುತ್ತೆ. Those messages are translated by the JDBC to ODBC driver into the ODBC message format. ಸೊ ನಾವು ಸೆಂಡ್ ಮಾಡ್ತಿರೋ ಮೆಸೇಜ್ ಎಲ್ಲ JDBC ಇಂದ ODBC ಡ್ರೈವರ್ಗೆ ಟ್ರಾನ್ಸ್ಲೇಟ್ ಆಗ್ತಾ ಉಂಟು. ಯಾವ ಫಾರ್ಮ್ಯಾಟ್ ನಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ODBC ಮೆಸೇಜ್ ಫಾರ್ಮ್ಯಾಟ್ ನಲ್ಲಿ ಟ್ರಾನ್ಸ್ಲೇಟ್ ಆಗ್ತಾ ಉಂಟು, which is then translated into the message format understood by the DBMS. ಸೊ ಇದನ್ನೆಲ್ಲ ನಿಮ್ಮ ಮೆಸೇಜ್ ಫಾರ್ಮ್ಯಾಟ್ ನಲ್ಲಿ ಏನಾಗುತ್ತೆ, DBMS ಅರ್ಥ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಡ್ರೈವರ್ ಟು ಡ್ರೈವರ್ ನಾವು ಟ್ರಾನ್ಸ್ಲೇಟ್ ಮಾಡುವಾಗ DBMS ಅರ್ಥ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ ಒನ್ ಡ್ರೈವರ್ಸ್. ವಾಟ್ ಇಸ್ ದ ಫಸ್ಟ್ ಡ್ರೈವರ್, JDBC ಟು ODBC ಡ್ರೈವರ್ ಅಟ್ ಟೈಪ್ 2. ಟೈಪ್ 2 ಏನಂತ ಹೇಳ್ತಾ ಇದ್ದಾರೆ, ಜಾವಾ ಟು ನೇಟಿವ್ ಕೋಡ್ ಡ್ರೈವರ್. ಸೊ ನೇಟಿವ್ ಕೋಡ್ ಡ್ರೈವರ್ ಅಂತ ಹೇಳ್ತಾ ಇದ್ದಾರೆ, ಜಾವಾ ಬಾರ್ ಅಂತ ಹೇಳಿದ್ದಾರೆ, ಇಲ್ಲಿ ಜಾವಾ 2 ಅಂತನೂ ನಾವು ಹೇಳ್ಬೋದು. ಓಕೆ, ಜಾವಾ ಟು ನೇಟಿವ್ ಕೋಡ್ ಡ್ರೈವರ್ ಯೂಸಸ್ ಜಾವಾ ಕ್ಲಾಸಸ್ ಟು ಜನರೇಟ್ platform specific code, that is code only understood by a specific DBMS. ಸೊ ಜಾವಾ ಟು ನೇಟಿವ್ ಕೋಡ್ ಡ್ರೈವರ್ ಅಂತ ಹೇಳ್ತಾ ಇದ್ವಿ. ಈ ನೇಟಿವ್ ಕೋಡ್, ನೇಟಿವ್ ಅಂತ ಹೇಳಿದ್ರೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿದಿರೋ ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಓಕೆ, ನೇಟಿವ್ ಕೋಡ್ ಡ್ರೈವರ್ ಯೂಸಸ್ ಜಾವಾ ಕ್ಲಾಸ್ ಟು ಜನರೇಟ್ ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಕೋಡ್. ಸೊ ಈ ನೇಟಿವ್ ಕೋಡ್ ಏನು ಮಾಡುತ್ತೆ, ನೀವು ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಿದ್ರೆ ಆ ಪ್ಲಾಟ್ಫಾರ್ಮ್ ನಲ್ಲಿ ಮಾತ್ರವೇ ವರ್ಕ್ ಆಗುತ್ತೆ. ಆ ಪ್ಲಾಟ್ಫಾರ್ಮ್ ನ ಬೇಸ್ ಮಾಡಿಕೊಂಡು ನಿಮ್ಮ DBMS ಮಾಡುತ್ತೆ, ಆ ಕೋಡ್ಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ. The manufacturer of the DBMS provides both the Java or native code driver and application program interface classes. So the J2EE application can generate the platform specific code. So ಈ Java to native code driver ಯೂಸ್ ಮಾಡಿದ್ರೆ DBMS ಏನು ಮಾಡಬೇಕು, Java to native code driver ಮತ್ತೆ application program interface ಕ್ಲಾಸ್ ಅನ್ನು ಯೂಸ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಬಳಸಬೇಕು, ಸಾಫ್ಟ್ವೇರ್ ನ ಯೂಸ್ ಮಾಡಬೇಕು. ಈ ಡೆವಲಪ್ ಮಾಡ್ತಿರುವ ಈ ಸಾಫ್ಟ್ವೇರ್ ಏನಾಗಿರುತ್ತೆ, ಪ್ಲಾಟ್ಫಾರ್ಮ್ ಸ್ಪೆಸಿಫಿಕ್ ಕೋಡ್ ಆಗಿರುತ್ತೆ. ಆ ಪ್ಲಾಟ್ಫಾರ್ಮ್ ನಲ್ಲಿ ಮಾತ್ರವೇ ವರ್ಕ್ ಆಗುತ್ತೆ, ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ವರ್ಕ್ ಆಗಲ್ಲ. ಓಕೆ, ದ ಆಬ್ವಿಯಸ್ಲಿ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಜಾವಾ ಆರ್ ನೇಟಿವ್ ಕೋಡ್ ಡ್ರೈವರ್ ಇಸ್ ದ ಲಾಸ್ ಆಫ್ ಸಮ್ ಪೋರ್ಟಬಿಲಿಟಿ ಆಫ್ ಕೋಡ್. ಸೊ ಅದನ್ನೇ ಹೇಳಿದ್ವಿ, ಯಾವ ಪ್ಲಾಟ್ಫಾರ್ಮ್ ನಲ್ಲಿ ಡೆವಲಪ್ ಮಾಡಿದ್ರೋ ಆ ಪ್ಲಾಟ್ಫಾರ್ಮ್ ನಲ್ಲಿ ಮಾತ್ರವೇ ಯೂಸ್ ಮಾಡಬೇಕು, ಓಪನ್ ಆಗಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಇದರಿಂದ ಏನಾಗುತ್ತೆ, ಡ್ರಾಬ್ಯಾಕ್ ಆಗುತ್ತೆ. ಓಕೆ, ಸೊ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಬರೆದಿರುವ ಕೋಡ್ ಇನ್ನೊಂದು ಪ್ಲಾಟ್ಫಾರ್ಮ್ ನಲ್ಲಿ ಪೋರ್ಟಬಲ್ ಆಗಲ್ಲ. ಇಂಥ ಡ್ರೈವರ್ಗಳನ್ನು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ದ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಂಟರ್ಫೇಸ್ ಕ್ಲಾಸಸ್ ಫಾರ್ ದ ಜಾವಾ ಆರ್ ನೇಟಿವ್ ಕೋಡ್ ಡ್ರೈವರ್ ಪ್ರಾಬಬ್ಲಿ ವೋಂಟ್ ವರ್ಕ್ ವಿತ್ ಅನದರ್ ಮ್ಯಾನುಫ್ಯಾಕ್ಚರರ್ ಆಫ್ DBMS. ಸೊ ಬೇರೆ ರೀತಿಯ DBMS ನ ನೀವು ಯೂಸ್ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ನೀವು SQL ಸರ್ವರ್ ನಲ್ಲಿ ಪ್ರೋಗ್ರಾಮ್ ಡೆವಲಪ್ ಮಾಡಿದ್ರೆ ನಾನು MS Access ಯೂಸ್ ಮಾಡ್ತೀನಿ. MS Access ನಲ್ಲಿ ಬರೆದದ್ದು SQL ಸರ್ವರ್ ನಲ್ಲಿ ರನ್ ಆಗಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೇಟಿವ್ ಕೋಡ್ ಯೂಸ್ ಮಾಡಿದ್ರೆ ನೇಟಿವ್ ಕೋಡ್ನೇ ಯೂಸ್ ಮಾಡ್ಕೊಳ್ಬೇಕು. ಓಕೆ, ಇಟ್ ಡಸಂಟ್ ಸಪೋರ್ಟ್ ಪ್ಲಾಟ್ಫಾರ್ಮ್ ಡಿಪೆಂಡೆನ್ಸಿ, ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್, ರೈಟ್? ಪ್ಲಾಟ್ಫಾರ್ಮ್ ಇಂಡಿಪೆಂಡೆನ್ಸ್ ಸಪೋರ್ಟ್ ಮಾಡಲ್ಲ, ಇಂಥದ್ದೆಲ್ಲ ಡ್ರಾಬ್ಯಾಕ್ ಆಗುತ್ತೆ. Let us see what is the type 3. Type 3
JDBC driver ಅಂತ ಹೇಳ್ತಾ ಇದ್ದಾರೆ. The type 3 JDBC driver also referred to as the Java protocol is most commonly used JDBC driver. ಸೊ ಇಲ್ಲಿ ಟೈಪ್ 3 JDBC ಡ್ರೈವರ್ ನಾವು ಜಾವಾ ಡೇಟಾಬೇಸ್ ಪ್ರೋಟೋಕಾಲ್ ಜಾವಾ ಪ್ರೋಟೋಕಾಲ್ ಅಂತ ಹೇಳ್ತಾ ಇದ್ವಿ. ಇದೆಲ್ಲ ಕಾಮನ್ ಆಗಿ JDBC ಡ್ರೈವರ್ ನಲ್ಲಿ ಯೂಸ್ ಮಾಡ್ತೀವಿ. JDBC protocol, Java protocol which are used in type 3 JDBC drivers. Okay, the type 3 JDBC driver converts SQL query into JDBC formatted statements. So ಇಲ್ಲಿ type 3 JDBC driver ಏನು ಮಾಡ್ತಾ ಉಂಟು, it is going to be converting your SQL queries. ನಿಮ್ಮ SQL query ಏನು ಮಾಡುತ್ತೆ, JDBC formatted statements ಗೆ ಕನ್ವರ್ಟ್ ಮಾಡುತ್ತೆ. ಓಕೆ, JDBC formatted statements ಗೆ ಕನ್ವರ್ಟ್ ಮಾಡುತ್ತೆ. ಏನು ಕೊಡ್ತಾ ಇದ್ರೋ ಅದನ್ನ ಬೇಸ್ ಮಾಡಿ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. The JDBC formatted statements are translated into the format required by the DBMS. So automatically ನಿಮ್ಮ JDBC formatted statements ಏನು ಬೇಕು ಅಂತ ಹೇಳ್ತಾ ಇದ್ದಾರೆ, it is translated into the format required by the DBMS. So DBMS ಗೆ ಬೇಕಾಗಿರುವ ಫಾರ್ಮ್ಯಾಟ್ ನಲ್ಲಿ ಡೇಟಾವನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ. So that is the usage of type 3. And let us come to the type 4, that is JDBC driver. The type 4 JDBC driver is also known as a type 4 database protocol. ಇಲ್ಲಿ type 4 JDBC driver ನ ನಾವೇನಂತ ಹೇಳ್ತಾ ಇದ್ವಿ, type 4 database protocol ಅಂತ ಹೇಳ್ತಾ ಇದ್ವಿ. This driver is similar to type 3 JDBC driver except SQL queries are translated into the format required by the DBMS. ಸೊ ಇದು ನೋಡ್ಲಿಕ್ಕೆ ನಿಮ್ಮ ಟೈಪ್ 3 ಡ್ರೈವರ್ ತರವೇ ಇರುತ್ತೆ, ಆದರೆ SQL ಕ್ವೈರಿ ಮಾತ್ರ ನಾವೇನು ಮಾಡಬೇಕು, ಟ್ರಾನ್ಸ್ಲೇಟ್ ಮಾಡಬೇಕು. ಯಾವ ಸ್ವರೂಪಕ್ಕೆ ಬೇಕೋ, ಯಾವ ರೂಪಕ್ಕೆ ಬೇಕೋ, ಯಾವ DBMS ಫಾರ್ಮ್ಯಾಟ್ಗೆ ಬೇಕೋ ಅದಕ್ಕೆ ನಾವು ಚೇಂಜ್ ಮಾಡಬೇಕು. ಓಕೆ, SQL queries do not need to be converted to JDBC formatted system. ನಿಮ್ಮ SQL queries JDBC ಫಾರ್ಮ್ಯಾಟ್ಗೆ ನಾವು ಕನ್ವರ್ಟ್ ಮಾಡಬೇಕಾಗಿಲ್ಲ. ಓಕೆ, ಬಟ್ ಇಲ್ಲಿ JDBC ಡ್ರೈವರ್ ಯೂಸ್ ಮಾಡಿದ್ರೆ SQL ಕ್ವೈರಿನ ನಾವು DBMS ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡಬೇಕು. SQL queries do not need to convert to JDBC formatted system. JDBC formatted system ಆಗಿ ಕನ್ವರ್ಟ್ ಮಾಡಬೇಕಾಗಿಲ್ಲ. This is the fastest way to communicate SQL queries to the DBMS. ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದು, ನಿಮ್ಮ SQL queries ನ DBMS ಗೆ ಕನ್ವರ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. Yes. Next our concept is JDBC package. Let us see what is the JDBC package. JDBC application program interface is contained in two packages. ಈ JDBC packages ಎಲ್ಲ ಎರಡು ಪ್ಯಾಕೇಜ್ ನಲ್ಲಿ, application program interface ಎಲ್ಲ ಎರಡು ಪ್ಯಾಕೇಜ್ ನಲ್ಲಿ ಇರುತ್ತೆ. First package is called java.sql and contains core JDBC interface and JDBC application program interface. First package ಯಾವ್ದಂತ ಹೇಳ್ತಿದ್ದಾರೆ ಇಲ್ಲಿ, java.sql and contains core JDBC interface and of the JDBC application program interface. ನಿಮ್ಮ JDBC ನ core interface ಮತ್ತು application program interface ಇದರಲ್ಲಿ ಇರುತ್ತೆ. These includes JDBC interface that provides the basic for connecting to the DBMS and interacting with data stored in the DBMS. Okay, so ಇದರಲ್ಲಿ JDBC interface ಉಂಟು. ಇದರಿಂದ ಬೇಸಿಕ್ ಕನೆಕ್ಟಿವಿಟಿ, DBMS ಗೆ ಹೇಗೆ ಕನೆಕ್ಟ್ ಮಾಡಬೇಕು ಅನ್ನುವ ಬೇಸಿಕ್ ಕನೆಕ್ಟಿವಿಟಿ ಪ್ರಿನ್ಸಿಪಲ್ಸ್ ಇರುತ್ತೆ. ಅದರ ಜೊತೆಗೆ ಹೇಗೆ ಡಾಟಾವನ್ನು ಸ್ಟೋರ್ ಮಾಡಬೇಕು ಅನ್ನುವ ಇಂಟ್ರಾಕ್ಟಿವ್ ಮೋಡ್ಸ್ ಎಲ್ಲ ಇರುತ್ತೆ. DBMS ನಲ್ಲಿ ಹೇಗೆ ಡಾಟಾವನ್ನು ಸ್ಟೋರ್ ಮಾಡಬೇಕು, ಹೇಗೆ ಇಂಟ್ರಾಕ್ಟ್ ಮಾಡಬೇಕು ಅನ್ನೋದನ್ನೆಲ್ಲ ಇರುತ್ತೆ. java.sql is a part of J2SE. ಇಲ್ಲಿ java.sql ಪ್ಯಾಕೇಜ್ ಅಂತ ಹೇಳ್ತಾ ಇದ್ವಿ. ಈ ಪ್ಯಾಕೇಜ್ ಎಲ್ಲ Java 2 ಸ್ಟ್ಯಾಂಡರ್ಡ್ ಎಡಿಷನ್ ನಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. Java 2 ಸ್ಟ್ಯಾಂಡರ್ಡ್ ಎಡಿಷನ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟ ಮೀನಿಂಗ್ ಎಲ್ಲ ಉಂಟು ಅಂತ ಹೇಳ್ತಾ ಇದ್ದಾರೆ. The other packages that contain the JDBC application program interface is javax.sql, which extends java.sql and is in the J2EE. ಸೊ ಇಲ್ಲಿ ಇನ್ನೊಂದು ಪ್ಯಾಕೇಜ್ ಏನುಂಟು JDBC ಗೆ ಸಂಬಂಧಪಟ್ಟ JDBC application program interface ಗೆ ಅಂತ ಹೇಳಿದ್ರೆ javax.sql ಅಂತ ಹೇಳ್ತಾ ಇದ್ದಾರೆ. ಸೊ ಈ javax.sql ಏನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ, it is inheriting the features of java.sql. java.sql ನಲ್ಲಿ ಏನೆಲ್ಲ ಫೀಚರ್ಸ್ ಉಂಟು ಅದನ್ನೆಲ್ಲ ಇನ್ಹೆರಿಟ್ ಮಾಡ್ತಾ ಉಂಟು ಮಾಡಿ ನಿಮ್ಮ Java 2 ಎಂಟರ್ಪ್ರೈಸ್ ಎಡಿಷನ್ ಅಂದ್ರೆ ಕಮರ್ಷಿಯಲ್ ಸಾಫ್ಟ್ವೇರ್ ನ ಸಪೋರ್ಟ್ ಮಾಡುತ್ತೆ. Included in the javax.sql package is the JDBC interface that interact with Java naming and directory interface and the JDBC interface that manages connection pooling among the other advanced JDBC features. ಸೊ ಇಲ್ಲಿ javax.sql ಪ್ಯಾಕೇಜ್ ನಲ್ಲಿ JDBC ಇಂಟರ್ಫೇಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಜಾವಾ ನೇಮಿಂಗ್ ಅಂಡ್ ಡೈರೆಕ್ಟರಿ ಇಂಟರ್ಫೇಸ್ ಅಂತ ಹೇಳ್ತಾ ಇದ್ದಾರೆ, JNDI. JNDI stands for
ಜಸ್ಟ್ an accessing of a site. ನಾವು ಒಂದು ವೆಬ್ಸೈಟ್ನ ಹೇಗೆ ಆಕ್ಸೆಸ್ ಮಾಡ್ತಾ ಇದೀವೋ ಆ ಫೋಲ್ಡರ್ನ ನಾವು ಕ್ರಿಯೇಟ್ ಮಾಡುವ ಸಾಫ್ಟ್ವೇರ್ ಒಂದು ಫೋಲ್ಡರ್ ರೂಪದಲ್ಲಿ ಇರುತ್ತೆ, ಆ ಫೋಲ್ಡರ್ನ ನಾವೇ ಆಕ್ಸೆಸ್ ಮಾಡಲಿಕ್ಕೆ ಆಗುತ್ತೆ. ಅದೇ ರೀತಿಯಲ್ಲಿ JDBC ಇಂಟರ್ಫೇಸಸ್ ದಟ್ ಮ್ಯಾನೇಜಸ್ ಕನೆಕ್ಷನ್ ಪೂಲಿಂಗ್. ಅದೇ ರೀತಿಯಲ್ಲಿ ನಿಮ್ಮ JDBC ಕನೆಕ್ಷನ್ ಏನು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಕನೆಕ್ಷನ್ ಪೂಲಿಂಗ್ನ ಸಪೋರ್ಟ್ ಮಾಡುತ್ತೆ. ಅದೇ ಅಲ್ಲದೆ ಇನ್ನೂ ಸಾಕಷ್ಟು JDBC ಫೀಚರ್ಸ್ನ ಸಪೋರ್ಟ್ ಮಾಡುತ್ತೆ. Overview of the JDBC process. We'll see this overview. Okay. Anyhow, let us see what is the overview of this JDBC process. Although each J2EE application is different, J2EE application uses a similar process for interacting with the DBMS. ಸೊ ನಾವು ಡೆವಲಪ್ ಮಾಡ್ತಿರುವ ಪ್ರತಿಯೊಂದು J2EE ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಆದರೆ J2EE ಅಪ್ಲಿಕೇಶನ್ ಸಿಮಿಲರ್ ಪ್ರಾಸೆಸ್ ಫಾರ್ ಇಂಟ್ರಾಕ್ಟಿಂಗ್ ವಿತ್ DBMS ಜೊತೆಗೆ ಇಂಟ್ರಾಕ್ಟ್ ಆಗಬೇಕಾಗಿದ್ರೆ ಸೇಮ್ ಪ್ರಾಸೆಸ್ನೇ ಯೂಸ್ ಮಾಡುತ್ತೆ. ಓಕೆ, ದಿಸ್ ಪ್ರಾಸೆಸ್ ಇಸ್ ಡಿವೈಡೆಡ್ ಇಂಟು 5 ರೂಟೀನ್ಸ್. ಈ ಪ್ರಾಸೆಸ್ ಎಲ್ಲ 5 ರೂಟೀನ್ಸ್ನ ಯೂಸ್ ಮಾಡುತ್ತೆ. ಲೋಡಿಂಗ್ ದ JDBC ಡ್ರೈವರ್, connecting to the DBMS, creating and executing a statement, processing data written by the DBMS and terminating the connection with the DBMS. ಸೊ ಅಂದರೆ ನಾನು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದೀನಿ, ಡಾಟಾಬೇಸ್ನ ಬೇರೆ ತಗೊಳ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸಾಫ್ಟ್ವೇರ್ ಅಪಿಯರೆನ್ಸ್ and everything is the same, but whatever the database we are connecting to that software is different, right? Even though different database we are using, the process of interacting with the database is similar. ಹೇಗೆ ಅಂತ ಹೇಳ್ತಾ ಇದ್ದಾರೆ, ಫಸ್ಟ್ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಲೋಡಿಂಗ್ ದ JDBC ಡ್ರೈವರ್. JDBC ಡ್ರೈವರ್ನ ಫಸ್ಟ್ ನಾವು ಲೋಡ್ ಮಾಡಲೇಬೇಕು ನಮ್ಮ ಪ್ರೋಗ್ರಾಮ್ನಲ್ಲಿ ಲೋಡ್ ಮಾಡಿದ ನಂತರ JDBC ಡ್ರೈವರ್ನ DBMSಗೆ ಕನೆಕ್ಟ್ ಮಾಡಬೇಕು. ಆ DBMSಗೆ ಕನೆಕ್ಟ್ ಮಾಡಿದ ನಂತರ ಕ್ರಿಯೇಟಿಂಗ್ ಆ್ಯಂಡ್ ಎಕ್ಸಿಕ್ಯೂಟಿಂಗ್ ಎ ಸ್ಟೇಟ್ಮೆಂಟ್. ಸೊ SQL ಸ್ಟೇಟ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಕ್ರಿಯೇಟ್ ಮಾಡಿದ ನಂತರ ಎಕ್ಸಿಕ್ಯೂಟ್ ಮಾಡಬೇಕು. ನೆಕ್ಸ್ಟ್ ಪ್ರಾಸೆಸಿಂಗ್ ಡೇಟಾ ರಿಟರ್ನ್ ಬೈ ದ DBMS. ಕ್ರಿಯೇಟ್ ಮತ್ತು ಎಕ್ಸಿಕ್ಯೂಟ್ ಮಾಡಿದ ನಂತರ ಡೇಟಾವನ್ನು ಪ್ರಾಸೆಸ್ ಮಾಡಬೇಕು, ಪ್ರಾಸೆಸ್ ಮಾಡಿದ ಡೇಟಾವನ್ನು DBMS ರಿಟರ್ನ್ ಮಾಡಬೇಕು. ಅಂಡ್ ಟರ್ಮಿನೇಟಿಂಗ್ ದ ಕನೆಕ್ಷನ್. ಸೊ ಕ್ರಿಯೇಟ್ ಮಾಡಿರುವ ಕನೆಕ್ಷನ್ನ ಮತ್ತೆ ನಮ್ಮ ವರ್ಕ್ ಆದ ನಂತರ ನಾವೇನು ಮಾಡಬೇಕು, ಟರ್ಮಿನೇಟ್ ಮಾಡಬೇಕು. ಸೊ ದೀಸ್ ಆರ್ ದ ಕಾಮನ್ ಪ್ರಾಸೆಸ್ ಇನ್ ಎನಿ ಸಾಫ್ಟ್ವೇರ್. It is sometimes better to get a general understanding of how the process works before delving into the details of each routine of the process. ಸೊ ಕೆಲವೆಲ್ಲ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ಪ್ರಾಸೆಸ್ ಎಲ್ಲ ಹೇಗೆ ವರ್ಕ್ ಆಗ್ತಾ ಉಂಟು ಅನ್ನೋದನ್ನು ನಾವು ನೋಡ್ತೀವಿ. ಓಕೆ, ಸೊ ದಟ್ ಈಸ್ ದ ಓವರ್ವ್ಯೂ ಆಫ್ JDBC process. ದಿಸ್ ಕ್ವಶನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲೇ ಹೇಳ್ತಾ ಇದ್ದಾರೆ, ಲೋಡಿಂಗ್ ದ JDBC ಡ್ರೈವರ್, ಕನೆಕ್ಟಿಂಗ್ ಟು ದ DBMS, creating executing statement 3, processing data written by the DBMS 4, and terminating 5. So these 5 procedures are very important to connecting the front end and back end applications, right? So this question is very important. ಈ ಕ್ವಶನ್ ಕೇಳುವ ಸಾಧ್ಯತೆ ಉಂಟು. ಓಕೆ, ಸೊ ಈ 5 steps ಬಗ್ಗೆ ನಾವು we are going to be learning in the next class.